ಬಿಗ್ ಬಾಸ್ ಮನೆ ರನ್ನರ್ ಅಪ್ ಅವ್ರು ಕೊಟ್ಟಿರೋ ಹಂಚು ನೋಡಿ ಹೆಂಗಿದೆ. ನೀನ್ ಕೊಟ್ಟಿದ್ದೇನೆ ಹಾಕಲ್ ಗ್ಲಾಸ್ ಹಾಕು. ಅರೆ ನನಗೆ ಅಂತ ಕಾಣಿಸಲ್ಲ. ಯಾವ್ದು ಇದು ಸ್ಪೂನು? ಸ್ಪೂನು ಸರ್. ಮಕ್ಕಳಿಗೆ ಸೆರ್ಲಾಕ್ ತಿನ್ಸ್ತಾರಲ್ಲ ಆ ತರ ಇದೆ ನಿಜವಾಗ್ಲೂ. ಏನ್ ಸ್ಪೂನ್ ಇದು? ಸೊ ಬೆಳಿಗ್ಗೆನೆ ನಾನು ಇವರಿಗೆ ತಕೊಂಡಿ ಅಲ್ಲಿ ಹೋಗಿದ್ದೀನಿ ಮಾರ್ಕೆಟ್ಗೆ ಕರ್ಕೊಂಡಲ್ಲ ಕರ್ಕೊಂಡು. ಸಿಗಣಿ ಮುದ್ದೆ. ಸಿಗಣಿ ಅಲ್ಲ ಕಣೋ, ಸೀಗಡಿ. ಸಿಗಡಿ. ಪಟಾಕಿ ಪ್ರಾನ್ಸ್ ಫ್ರೈ. ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಮ್ಯೂಟೆಂಟ್ ರಘು ಅಂಡ್ ವೆಲ್ಕಮ್ ಟು ಮ್ಯೂಟೆಂಟ್ ಶೆಫ್. ಇವತ್ತು ಎಲ್ಲಿ ಬಂದಿದ್ದೀನಿ ಅಂದ್ರೆ ನಮ್ಮ ರಕ್ಷಿತಾ ಮನೆಗೆ ಬಂದಿದ್ದೀನಿ. ನನ್ಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಹೇಳ್ತೀನಿ. ಬೆಳಗ್ಗೆ ನಾವು ಮಲ್ಪೆ ಇದಕ್ಕೆ ಫಿಶ್ ಮಾರ್ಕೆಟ್ ಹೋಗಿದ್ವಿ. ಉಡುಪಿ ಫಿಶ್ ಮಾರ್ಕೆಟ್ ಹೋಗಿದ್ವಿ. ಇನ್ನೊಂದ್ 4-5 ಐಟಮ್ ತಗೊಂಡ್ ಬಂದಿದೀವಿ. ಒಂದೇ ಪಾರ್ಟ್ ಅಲ್ಲಿ ಮಾಡಕ್ಕಾಗಲ್ಲ, ಅದಕ್ಕೆ 4 ಪಾರ್ಟ್ ಪ್ಲಾನ್ ಮಾಡಿದೀನಿ. ಫಸ್ಟ್ ಪಾರ್ಟ್ ಅಲ್ಲಿ ಇವತ್ತು ಟೈಗರ್ ಪ್ರಾನ್ಸ್ ನ ಮಾಡ್ತಾ ಇದೀವಿ. ಯಾವ ತರ ಸಿಕ್ಕಿದೆ ನೋಡಿ ಟೈಗರ್ ಪ್ರಾನ್ಸ್. ಅಮೇಜಿಂಗ್ ಆಗಿರುತ್ತೆ ಟೇಸ್ಟ್. ಏನಂತ ರಕ್ಷಿತಾ? ಹೌದು, ಫಸ್ಟ್ ಆಫ್ ಆಲ್ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮನೆಯಲ್ಲಿ ಬರ್ಲಿಕ್ಕೆ. ಓಕೆ, ಸೊ ಬೆಳಿಗ್ಗೆನೆ ನಾನು ಇವರಿಗೆ ತಕೊಂಡಿ ಅಲ್ಲಿ ಹೋಗಿದ್ದೀನಿ ಮಾರ್ಕೆಟ್ಗೆ. ಕರ್ಕೊಂಡು ಮೀನುದು ಮಾರ್ಕೆಟ್ ಅಲ್ಲಿ ಕರ್ಕೊಂಡು ಹೋಗಿದ್ದೀನಿ. ಅಲ್ಲಿ ಪ್ರಾನ್ಸ್ ಆಗ್ಲಿ, ಡಿಸ್ಕೋ, ಏಡಿ, ಆಮೇಲೆ ಇನ್ನೊಂದು ಐಟಮ್ ಇದೆ ಸುರ್ಮೈ. 4 ಐಟಮ್ ಎಲ್ಲ ತಕೊಂಡ್ ಬಂದಿದೀವಿ. ಫಸ್ಟ್ ಐಟಮ್ ನಮ್ಮ ಫೇವರೇಟ್ ಮಾಡುದು ಅವರಿಗೆ ಹೇಳಿ. ಆಮೇಲೆ ಅವರೇ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಬರುತ್ತಂತೆ, ನನ್ಗೆ ಹೇಳ್ಕೊಡ್ತಾಳಂತೆ. ಅದಕ್ಕೆ ಇಲ್ಲೇ ಬಂದು ಹೌದು, ನಾನು ಹೇಳಿದೀನಿ ಬೇಡ ಕ್ಲೀನಿಂಗ್ ಮಾಡುದು ಅಂತ, ನಾವೇ ಮಾಡೋಣ ಅಂತ. ಬಿಕಾಸ್ ಅದೇ ಕ್ಲೀನಿಂಗ್ ಮಾಡಿದ್ದೀನಿ, ಅದೇ ಮಜಾ ಬೇರೆ. ನಂಗೆ ಹೇಳ್ಕೊಡು ಹೆಂಗ್ ಕ್ಲೀನ್. ನಂಗೆ ಪ್ರಾನ್ಸ್ ಬರುತ್ತೆ, ಆ ಡಿಸ್ಕೋ ಪ್ರಾನ್ಸ್ ಬರುತ್ತೆ ಅಲ್ವಾ? ಪ್ರಾನ್ಸ್ ಒಂದೊಂದೇ ಕ್ಲೀನ್ ಮಾಡ್ಕೊಂಡು. ಬಾ ರೋನಿತ್, ಬಾ ಅವನ್ಗೊಂದು ಕೊಡು, ಅವನ್ಗೂ ಹೇಳ್ಕೊಡೋಣ. ಕೂತ್ಕೊಳ್ಳ, ನಿಂಗೂ ಪ್ರಾನ್ಸ್ ಕೊಡ್ತೀನಿ. ನನ್ ಕರೆಕ್ಟ್ ಆಗಿದೆ ಸೈಜ್. ಮತ್ತೆ ನನ್ಗೆ ಇದು ಇಲ್ಲಿ ನೋಡಿ ಇದೆ ಅಂತ ನ್ಯಾಯನ. ಆಯ್ತು, ಏನ್ ಮಾಡ್ಬೇಕು? ಒಂದ್ ಸೆಕೆಂಡ್. ಫಸ್ಟ್ ಮೇಲೆ ತಲೆ ಹೀಗೆ ತಗೋಬೇಕು. ಓಕೆ, ತಲೆ ಈಗ ತಗೋಬೇಕಲ್ಲ, ತೆಗಿಬೇಕು. ಆಗ ನಂತರ ಇದೆ ಚಿಪ್ಪೆ ಉಂಟಲ್ವಾ, ಹೀಗೆ ತಗೊಳ್ಬೇಕು. ಹಿಂದೆಯಿಂದ ಪುಚಕ್ ಅಂತ ಮಾಡ್ಬೇಕು, ಹೊಲಗೆ ಬರುತ್ತೆ. ಇದೆ ಮಾಸ ನೋಡಿ ಗೈಸ್, ಎಷ್ಟು ದೊಡ್ಡ ಉಂಟಲ್ವಾ? ನೋಡಿ ಹೆಂಗಿದೆ. ಇದೆ 1/4 kg. ಹೌದು, ಆಕ್ಚುಲಿ ಇದೆ ತುಂಬಾ ಫ್ರೆಶ್ ಉಂಟು. ಏ ರಕ್ಷಿತಾ, ಬಾರ ವಾಶ್ ಮಾಡೋಣ. ನೀನು ಸೀರಿಯಸ್ ಇಲ್ಲಪ್ಪ ನೀನು. ಬೈಲಿ ನೋಡಿ, ಇದು ವಾಶ್. ಏಯ್ ನನ್ಗೆ ಇವರಿಗೆ ನೋಡಿ ಈಗ ಅನ್ಸ್ತಾ ಉಂಟು, ಇವ್ರು ಮತ್ತೆ ಬ್ಯಾಂಗ್ಳೂರಿಗೆನೆ ಹೋಗಲ್ಲ, ಇಲ್ಲೇ ನೀವು ಇರಿ ಮಾರೆ. ಗ್ರೀಷ್ಮ ಅಕ್ಕಗೆ ಇಲ್ಲಿಯೇ ಕರಿಯೋಣ ನಾವು. ಪ್ಲಾನ್ ಮಾಡೋಣ. ಇವ್ರು ಇವಾಗ ಎಲ್ಲ ಇದೆ ಮಾಡಿ ಮುದ್ದೆ ಮಾಡಿಬಿಡ್ತಾರೆ ಅನ್ಸುತ್ತೆ. ನನಗ್ ಗೊತ್ತಿಲ್ವನ. ನೋಡಿ ಇನ್ನ ಎಷ್ಟಿಲ್ಲ. ಸಿಗಣಿ ಮುದ್ದೆ. ಸಿಗಣಿ ಅಲ್ಲ ಕಣೋ, ಸಿಗಡಿ. ಓಕೆ, ಕ್ಲೀನಿಂಗ್ ಆಯ್ತು. ನೆಕ್ಸ್ಟ್ ಮಸಾಲ ಹಾಕೋದು. ಹೇಳ ಪ್ರಾನ್ಸ್ ಎಲ್ಲ ಕ್ಲೀನ್ ಆಯ್ತು. ಇವಾಗ ಮಸಾಲ ಹಾಕೋ ಟೈಮು. ನೀನ್ ಯಾಕೆ ಕೆಳಗಡೆ ಏನ್ ಮಾಡ್ತಾ ಇದೀಯ? ನೀನೇ ಮಸಾಲ ಹಾಕೋದು ಮೇಲ್ ಬಾ. ಹೌದು ನೋಡಿ, ಬಚ್ಚಿಟ್ಕೊಂಡವಳೆ ಟಾರ್ಚರ್ ಕೊಡ್ತಾ ಇದೀನಿ ಅಂತ. ಇಲ್ಲ ಗೈಸ್, ಯಾಕೆಂದ್ರೆ ಇವ್ರು ಹೇಳುದು ಕೆಲ್ಸ ಎಲ್ಲ ಮಾಡುದು ನಾವೇ. ಹಂಗೇನಿಲ್ಲ, ನಾನು ಮೇನ್ ಕುಕ್ಕರ್, ಅಸಿಸ್ಟೆಂಟ್ ನೀನೇ ತಾನೆ. ಬಟ್ ನಾನ್ ನಿಮ್ಗೆ ಹೇಳ, ಇವ್ರು ಎಷ್ಟು ಕುಕಿಂಗ್ ಎಲ್ಲ ಮಾಡಿದ್ರೆ ಚೆನ್ನಾಗಿ ಅವ್ರು ಮಾಡಿ ಎಲ್ಲ ಕೊಡ್ತಾರಲ್ವಾ, ಎಲ್ಲರೂ ಹೇಳುದು ಓ ರಘುವನ್ನ ಎಷ್ಟು ಚೆನ್ನಾಗಿ ಮಾಡಿದೀರ ಅಂತ. ಅಸಿಸ್ಟೆಂಟ್ ಗೆ ಮರ್ಯಾದೆಯೇ ಇಲ್ಲ. ಮಸಾಲ ಹಾಕೋದು ಇಂಪಾರ್ಟೆಂಟ್, ಕ್ಲೀನ್ ಮಾಡೋರ್ಗೆ ಇಂಪಾರ್ಟೆಂಟ್ ಕೊಡಲ್ಲ. ಯಾರು ಮಸಾಲ ಹಾಕ್ತಾರೋ ಅವ್ರಿಗೆ ಇಂಪಾರ್ಟೆಂಟ್. ಆಯ್ತು, ಇದು ಫಸ್ಟ್ ಟೈಮ್ ಮಾಡ್ತಾ. ನಾನು ಕ್ಲೀನೇ ಮಾಡ್ಲಿಲ್ಲ ಅಂದ್ರೆ ಎಲ್ಲಿ ಮಸಾಲ ಹಾಕ್ತೀರಾ? ಸಕ್ಕದಾಗಿ ಮಾಡಿದೆ ನೋಡು, ಫ್ರೆಶ್ ಆಗಿದೆ. ಸಕ್ಕದಾಗಿ ಕ್ಲೀನ್ ಮಾಡಿದಾಳೆ. ಅಂಡ್ ಇದು ಡಿಫ್ರೆಂಟ್ ಆಗಿ ಮಾಡ್ತಾ ಇದೀನಿ, ಫಸ್ಟ್ ಟೈಮ್ ಟ್ರೈ ಮಾಡಿ. ಹೌದು, ಒಂದು ಯೂನಿಕ್. ಇಲ್ಲಿ ಬಂದ್ಮೇಲೆ ಇದು ಬಂತು ಮೈಂಡ್ಗೆ. ಹೌದು, ಹೇಗ ನಾವು ಮುಂಚೆಯಿಂದ ಮಾಡಿ ಬಂದಿದೀವಿ ಅಲ್ವಾ, ಅದೇ ಬೇಡ, ಯಾವ್ದೊಂದು ಬೇರೆ ರೆಸಿಪಿ ಮಾಡೋಣ. ನಮ್ಗೆ ಅದೇ ಚೆನ್ನಾಗಿ ಆದ್ರೆ ನೀವು ಕೂಡ ಮಾಡ್ಬೋದು. ಇಲ್ಲೊಂದು 5-6 ಜನ ಹೊಟ್ಟೆ ಹಸ್ಕೊಂಡ್ ಕಾಯ್ತಾ ಇದೀವಿ. ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಈ ಪ್ರಾನ್ಸ್ ತಿನ್ನಕ್ಕಂತ ನಾನು ವೇಟ್ ಮಾಡ್ತಾ ಇದೀನಿ, ಇವಳು ವೇಟ್ ಮಾಡ್ತಾ ಇದ್ದಾಳೆ.
ಇವಾಗ ಫುಲ್ ವ್ಲಾಗ್ ನಾನು ಹೀಗೇನೆ ಇಟ್ಕೊಳ್ತೀನಿ, ಇಲ್ಲಾಂದ್ರೆ ನಾನು ಹೀಗೆ ಒಂದ್ ಅಲ್ವಾ. ಸ್ಟೂಲ್ ಬೇಕಾ ನಿನ್ಗೆ? ಬೇಡ. ಅದು ಆ ಸ್ಟೂಲ್ ಮೇಲೆ ಇಟ್ಕೋ, ಆ ಸ್ಟೂಲ್ ತಗೋ. ಇವಾಗ ನಾನು ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ. ಫಸ್ಟ್ ಕಾಶ್ಮೀರಿ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ, ಖಾರದ ಪೌಡರ್, ಖಾರದ ಪೌಡರ್. ಅದಾದ್ಮೇಲೆ ಬೆಳ್ಳುಳ್ಳಿ ಇದೆ, ಬೆಳ್ಳುಳ್ಳಿ, ಹುಣಸೆಕಾಯಿ ಇದೆ, ಹುಳಿ ಪುಳಿ ಪುಳಿ ಹುಳಿ. ಅದಾದ್ಮೇಲೆ ಇದು ಕರಿಬೇವು ಸೊಪ್ಪು, ಕರಿಬೇವು ಸೊಪ್ಪು, ಟರ್ಮರಿಕ್ ಪೌಡರು, ನಿಂಬೆ ಹಣ್ಣು, ನಿಂಬೆ ಪುಳಿ, ಉಪ್ಪು, ಇಲ್ಲಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಆಮೇಲೆ ಮುಂಚಿ, ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ, ಬ್ಲಾಕ್ ಪೆಪ್ಪರ್ ಇದೆ, ಅದೆಲ್ಲ ಜೀರಾ extra ಪೌಡರ್ ಇದೆ, actually. ಆಮೇಲೆ ಕೊರಿಯಾಂಡರ್ ಪೌಡರ್ ಇದೆ. ಹೌದು. ಫಸ್ಟ್ ಪ್ರಾನ್ಸ್ ನ ಇದಕ್ಕೆ ಹಾಕು. ಸೊ ಪ್ರಾನ್ಸ್ ಗೆ ಎಲ್ಲ ನಾವು ಒಂದು ಬನಲಲ್ಲಿ ಹಾಕ್ತಿವಿ. ಓಕೆ, ಓಕೆ. ಖಾರದ ಪುಡಿ ಇದು ಒಂದು 2 kg ಇರ್ಬೋದಾ ರಕ್ಷಿತಾ? 3 kg ಉಂಟು. ಸಿಪ್ಪೆ ತೆಗೊಳ್ಳ ನಂತರ 1.5-2 kg ಪ್ರಾನ್ಸ್ ಇದೆ. ಅದಕ್ಕೆ ನಾನು ಒಂದು 5 ಸ್ಪೂನ್ ಖಾರದ ಪುಡಿ ಹಾಕ್ತೀನಿ. ಫಸ್ಟ್ ಮೇನ್ ಖಾರದ ಪುಡಿ 3, 4, 5. ಓಕೆ, ನಿಂಗೊಂದು ಕೆಲಸ ಕೊಡ್ತೀನಿ. ಸೊ ನಾವೇನ್ ಮಾಡೋಣ, ಸಪ್ರೇಟ್ ಆಗಿ ಒಂದು ಪೇಸ್ಟ್ ಮಾಡ್ಕೋಬೇಕು. ನೀನೇ ಮಾಡ್ಬೇಕಿದು. ಓಕೆ, ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದೀನಿ. ಬೆಳ್ಳುಳ್ಳಿ ನಾವು ಜಜ್ಜಿ ಮಾಡಿ, ಅದಾದ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಅದಾದ್ಮೇಲೆ ಗ್ರೀನ್ ಚಿಲ್ಲಿ, ಮುಂಚಿ. ನೋಡು ಡಿಫ್ರೆಂಟ್ ರೆಸಿಪಿ ಇದು. ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು. ಇದನ್ನಿಷ್ಟನ್ನು ಪೇಸ್ಟ್ ಮಾಡ್ತಾಳೆ ಇವಾಗ ರಕ್ಷಿತಾ. ಓಕೆ, ನೀವು ಅದೇ ಮಾಡಿ. ಓಕೆನಾ? ಇವಳು ಮಾಡ್ತಾ ಇರ್ಲಿ, ಆಮೇಲೆ ಇಲ್ಲಿ ಮಸಾಲ ನಾನು ಕಂಟಿನ್ಯೂ ಮಾಡ್ತೀನಿ. ಸೌಂಡ್ ಮಾಡ್ಬೇಡ ನೀನು. ಹೋಗಿ ಮಾಡ್ಕೊಂಬ, ಹೋಗು, ಆ ಕಡೆ ಹೋಗ್ಬಿಟ್ಟು ಮಾಡ್ಕೊಂಬ. ಓಕೆ. ಸೊ ರಕ್ಷಿತಾ ಇವಾಗ ಪೇಸ್ಟ್ ಮಾಡ್ಕೊಂಬರಕ್ಕೆ ಹೋಗಿದ್ದಾಳೆ. ಆ ಟೈಮಲ್ಲಿ ನಾನು ಆಲ್ರೆಡಿ 5 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಸೊ ಇಲ್ಲಿ ಅರ್ಧ ಸ್ಪೂನು ಟರ್ಮರಿಕ್ ಪೌಡರ್ ಹಾಕ್ತಾ ಇದ್ದೀನಿ, ಹಾಕ್ದೆ. ಅದಾದ್ಮೇಲೆ ಒಂದು 2 ಸ್ಪೂನು ಕೊರಿಯಾಂಡರ್ ಪೌಡರ್ ಹಾಕ್ತಾ ಇದ್ದೀನಿ, ಕೊರಿಯಾಂಡರ್ ಪೌಡರು. ಓಕೆ, ಚೆಲ್ಲಿ. ಅದಾದ್ಮೇಲೆ ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾ ಇದ್ದೀನಿ ಒಂದು 2 ಸ್ಪೂನು, ಅಂಡ್ ಜೀರಾ ಪೌಡರ್ ಹಾಕ್ತಾ ಇದ್ದೀನಿ. ಜೀರಾ ಪೌಡರ್ ಒಂದು 2 ಸ್ಪೂನ್ ಹಾಕೊಳ್ಳಿ. ಆಯ್ತಾ ರಕ್ಷಿತಾ? ಇಲ್ಲ, ಆಗ್ಲಿಕ್ಕೆ ಅಂತ ಮಷೀನಾ? ಇಷ್ಟು ನೀನ್ ದೊಡ್ಡ machine. ದೊಡ್ಡ ಹಾಕಿದೀರಾ, ನೀನು ಸಣ್ಣ ಮೆಷಿನ್ ಮಾಡ್ಲಿಕ್ಕೆ ಟೈಮ್ ಆಗಲ್ಲ. ಆಯ್ತಾಯ್ತು, ಹಾಕು. ಸೊ ಇದೆಲ್ಲ ಆದ್ಮೇಲೆ ಸ್ವಲ್ಪ ಸಾಲ್ಟ್, ಮೇನ್ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊಳ್ಳಿ. ಸಾಲ್ಟ್ ಹಾಕೊಂತ ಇದ್ದೀನಿ. ವೆರಿ ಗುಡ್. ಇದಕ್ಕೆ ಹುಳಿ ವೆರಿ ಇಂಪಾರ್ಟೆಂಟು. ನಿಂಬೆಹಣ್ಣು ಕೂಡ ಹಾಕೋಬಹುದು, ಬಟ್ ನಾನು ಈ ಹುಣಸೆ ಹುಳಿ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ಯೂಚ್ಬಿಡೋಣ. ಹುಳಿ ಎಷ್ಟು ಚೆನ್ನಾಗಿರುತ್ತೋ ಪ್ರಾನ್ಸ್ಗೆ ಅಷ್ಟು ಟೇಸ್ಟ್ ಇರುತ್ತೆ. ಹಾಕ್ದೆ. ವಾವ್, ಒಳ್ಳೆ ಮಸಾಲ ನೋಡಿ ಹೆಂಗಿದೆ ಮಸಾಲ. ಚೂರು ನೀರು ಕೊರ್ಲೆ, ಅಲ್ಲೇ 2 ನೀರು ಉಂಟು, ಕೊರ್ಲೆ. ಕುಡಿ, ನಾ ಮಾಡ್ತೀನಿ. ಗ್ಲಾಸ್ ಹಾಕೋ, 1 ನಿಮಿಷ. ಹಾಕೋ. ಅಲ್ಲಿ ಮಾಡಬೇಡಿ, ಆಗಲ್ಲ. ಇಟ್ಕೋ ಇದು. ಚೆನ್ನಾಗಿ ಪೇಸ್ಟ್ ನೀವು ಇದೇ ಹಾಕಿ ಮಾಡ್ತಾ ಇದ್ದೀರಾ ಅಡಿಗೆ? ಗಾಯ್ಸ್, ಇಲ್ಲಿ ಸಿಗಡಿದು ಕಲರ್ ಕೆಂಪಲ್ವಾ? ಈ ಚಶ್ಮಾ ಹಾಕಿ ಒಂಥರ ಬೇರೆನೆ ಕಲರ್ ಉಂಟು. ನೀವು ಅಪ್ಪಿ ತಪ್ಪಿ ಚಶ್ಮಾ ಹಾಕಿ ಎಂತ ಬೇರೆನೆ ಅಡಿಗೆ ಮಾಡಲ್ಲಲ್ವಾ? ಖಾರದ ಪುಡಿಗೆ, ಉಪ್ಪುಗೆ ಖಾರದ ಪುಡಿ ನೋಡಿ ಆಗ್ಬಿಡ್ತಾರೆ ಇವ್ರು. ಇಲ್ಲಿ ಕಲರೇ ಕಾಣಿಸಲ್ಲ, ನ್ಯಾಚುರಲ್ ಕಲರ್ ನೋಡಿ. ಇದು ಫುಲ್ ಪೇಸ್ಟ್ ಆಗಿದೆ. ಪೇಸ್ಟ್ ಹಾಕ್ತಾ ಇದೀನಿ. ಅದೇ ಪೇಸ್ಟ್ ನಾನು ಮಾಡಿ ರೆಸಿಪಿ ಇದು. ನಿಜವಾಗ್ಲೂ ಇದು ಮುಂಚೆ ಟ್ರೈಯೇ ಮಾಡಿಲ್ಲ ನಾನು. ಎಂತ ಮೀನು ಕೋಳಿ ಎಲ್ಲ ಮಾಡ್ಲಿಕ್ಕೆ. ಗ್ಲಾಸ್ ಅಲ್ಲಿ ನೀನ್ ಕೊಟ್ಟಿದ್ದೇನೆ, ಹಾಕಲ್ ಗ್ಲಾಸ್ ಹಾಕು. ಅರೆ ನನ್ಗೆ ಎಂತ ಕಾಣಿಸಲ್ಲ. ನನಗಾಕು. ನಿಮ್ಗೆ ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಲಿಕ್ಕೆ ಆಗಲ್ಲ. ನೀನ್ ನೀಟಾಗಿ ಹಾಕು, ಕೂಲ್ ಆಗುತ್ತೆ ಕಣ್ಣು. ಇದನ್ನ ಕೊಕೊನಟ್ ಆಯಿಲ್ ಅಲ್ಲಿ ಹಾಕಿ ಫ್ರೈ ಮಾಡಿ ತಿಂತಾ ಇದ್ರೆ ತಾರೆ ಇದೆ ಎಣ್ಣೆ, ಮೇಟ್ ಆಗಿರುತ್ತೆ. ಏನೋ ಎಣ್ಣೆ ಬೇಕಾ ಇದ್ರ ಜೊತೆ? ತಾರೆ ಇದೆ ಎಣ್ಣೆ. ನಾನು ಕುಡಿಯಕ್ ಎಣ್ಣೆ ಬೇಕು ಅನ್ಕೊಂಡೆ. ನೋಡಿ ಹೆಂಗೆ ಬಿಗ್ ಬಾಸ್ ಅಲ್ಲಿ ಕುಡಿಯೋದಾಗ ಹಿಡಿಯಲ್ಲ ಅಂತಾಳೆ, ಜೊತೆ ಎಣ್ಣೆ ಇದ್ದಿದ್ರೆ ಚೆನ್ನಾಗಿರುತ್ತೆ ಅಂತ ಇದ್ದಾಳೆ. ಬಟ್ ನಾವು ಎಣ್ಣೆ ಹೊಡೆಯೋರಲ್ಲ. ನನಗೂ ಇಂಟ್ರೆಸ್ಟ್ ಇಲ್ಲ, ಅವಳಿಗೂ ಇಂಟ್ರೆಸ್ಟ್ ಇಲ್ಲ, ಸುಮ್ನೆ ಕಾಮಿಡಿ. ಅರೆ ಗೈಸ್, ಎಣ್ಣೆ ಅಂದ್ರೆ ನಮ್ಮ ಭಾಷೆಯಲ್ಲಿ ಅದಕ್ಕೆ ಎಂತ ಹೇಳುದು? ಆಯಿಲ್. ಓಕೆ, ಮಸಾಲ ರೆಡಿ ಇದೆ. ನೆಕ್ಸ್ಟ್ ಅಲ್ಲಿ ಇವಾಗ ಹಂಚಿಟ್ಬಿಟ್ಟು ಫ್ರೈ ಮಾಡಿ ತಿಂತೀವಿ. ಇವಾಗ ನೀಟಾಗಿ ಹಾಕೋ ಬೆಂಕಿ. ನೋಡಿ ಅಲ್ಲಿ ಬೆಂಕಿ ಹಾಕೋ ಅಂದ್ರೆ ಯಾವ ತರ ಹಾಕ್ತಾ ಇದ್ದಾನೆ. ಚೆನ್ನಾಗಿ ಹಾಕಿದಾನೆ ಆಕ್ಚುಲಿ. ಹಂಚು ತಗೊಂಬ, ಪ್ರಾನ್ಸ್ ತಗೊಂಬ, ಎಣ್ಣೆ ತಗೊಂಬ. ಹಂಚು ತಗೊಂಡ್ ಬಾ.
ಹಂಚು ಬಂತು. ನಮ್ಮ ಹಂಚು ಸ್ವಲ್ಪ ಸರಿ ಇಲ್ಲ. ಹಂಚು ಕೊಟ್ಟವ್ರೆ ನನ್ನ ನೋಡಿ. ಹಂಚು ಸ್ವಲ್ಪ ಸರಿ ಇಲ್ಲ. ನೋಡಿ ಇಲ್ಲಿ ಬಿಗ್ ಬಾಸ್ ಮನೆ ಬಂದದಪ್ಪು ಅವ್ರು ಕೊಟ್ಟಿರೋ ಹಂಚು ನೋಡಿ ಹೆಂಗಿದೆ. ಎಲ್ಲಾರು ಅಷ್ಟು ಬಿಗ್ ಬಾಸ್ ಮನೆಗೆ ಹೋದ್ರೆ ಒಂದು ಹೊಸನೇ ಹಂಚು ತಕೊಂಡ್ ಬರ್ಬೇಕು ಅಂತ ಎಂತ ಕಂಪಲ್ಸರಿ ರೂಲ್ಸ್ ಉಂಟಾ? ಬಿಡುವಲ್ಲಿ ಹೆಂಗ್ ಕಾಯ್ತಾ ಇದಾರೆ ಗೊತ್ತಾ ನಮ್ ಪ್ರಾನ್ಸ್ ತಿನ್ನಕ್ಕೆ. 10 ಜನ ಕೂತವ್ರೆ. ಯಾವ್ದು ಇದು ಸ್ಪೂನು ಸರ್? ಮಕ್ಕಳಿಗೆ ಸೆರ್ಲಾಕ್ ತಿನ್ಸ್ತಾರಲ್ಲ ಆ ತರ ಇದೆ ನಿಜವಾಗ್ಲೂ. ಏನ್ ಸ್ಪೂನ್ ಇದು? ಹಾಕಿ ಸರ್, ಅಷ್ಟು ಸಾಕು ಸರ್. ನೀನೇ ಮಾಡಿದ್ದ ಸ್ಪೂನ್ ಇದು? ಎತ್ತಕ್ಕೆ 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 ಇದು ಎತ್ತಕ್ಕಮ್ಮ, ಪ್ರಾನ್ಸ್ ಎತ್ತಕ್ಕೆ ಇದೆ. ಯಾಕೆ ಹಿಂಗ ಮಾಡ್ತಾ ಇದ್ದೀರಾ ಸರ್? ಏಯ್, ನಾವು ಫಸ್ಟ್ ಸಿಗಡಿ ಹಾಕ್ಲಿಕ್ಕೆ ಹೋಗ್ತಾ ಇದೀವಿ. ಓಕೆ, ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದೀವಿ. ಕೊಕೊನಟ್ ಆಯಿಲ್ ಮಾಡಿದ್ರೆ ಸಖತ್ ಟೇಸ್ಟ್ ಇರುತ್ತೆ ಕೊಕೊನಟ್ ಆಯಿಲ್ ಅಲ್ಲಿ. ಸೊ ಪ್ರಾನ್ಸ್ ನ ಫ್ರೈ ಮಾಡುವಾಗ ಕೊಕೊನಟ್ ಆಯಿಲ್ ನನ್ನ ಫಸ್ಟ್ ಪ್ರಿಫರೆನ್ಸ್. ಇಲ್ಲ ಅಂದ್ರೆ ಮಸ್ಟರ್ಡ್ ಆಯಿಲ್. ನಾರ್ಮಲ್ ಆಯಿಲ್ ಯೂಸ್ ಮಾಡಕ್ ಹೋಗ್ಬಿಡಿ, ಅಷ್ಟು ಟೇಸ್ಟ್ ಬರಲ್ಲ. ಕೊಕೊನಟ್ ಆಯಿಲ್ ಸೂಪರ್. ಮಂಗಳೂರಿಗೆ ಬಂದ್ಬಿಟ್ಟು ಕೊಕೊನಟ್ ಆಯಿಲ್ ಯೂಸ್ ಮಾಡಿಲ್ಲ ಅಂದ್ರೆ ವೇಸ್ಟ್. ಗೈಸ್, ನಾನಂತೂ ಸಖತ್ ಎಂಜಾಯ್ ಮಾಡ್ತಾ ಇದೀನಿ. ಮಜಾ ಇದೆ ಇದ್ರಲ್ಲಿ ಮಾಡೋದು ಅಲ್ವಾ? ಸೆಕೆಯಲ್ಲಿ ಬೆಂಕಿ ಮುಂದೆ ಕೂತಿದೀನಿ, ಸುಟ್ಟೋಗ್ತಾ ಇದೀನಿ. ವಾವ್, ಯಾರು ಹೇಳ್ತಾ ಇರ್ತಾರೆ ವೆಜ್ ಅಲ್ಲಿ ನಮ್ಗೆ ಕಂಚಲ ಫ್ರೈ. ನಾನ್ ನಿಮ್ಗೆ ನಿಮ್ಮ ಇದ್ರಲ್ಲಿ ಕಂಚಲ ಫ್ರೈ ಮಾಡ್ಕೊಡ್ಲಾ? ಹೌದು, ಯಾಕೆಂದ್ರೆ ರಾತ್ರಿ ಮಾಡೋಣ. ಯಾಕೆಂದ್ರೆ ಜನರು ಹೇಳ್ತಾ ಇರ್ತಾರೆ ಕಣ್ಣಿಗೆ ಎರ್ಪೋರಿ ವೇಟ್ 1 ಸೆಕೆಂಡ್. ಜನರು ಹೇಳ್ತಾ ಇರ್ತಾರೆ ನಾನ್ ವೆಜ್ಗೋಸ್ಕರ ಎಲ್ಲ ಮಾಡ್ತೀಯ, ಕಂಚಲ ಮಾಡಲ್ವಾ ಅಂತ. ಅಂದ್ರೆ ವೆಜ್ ಅಲ್ಲಿ ನಾನ್ ವೆಜ್ ಎಲ್ಲ ಮಾಡ್ತೀಯಾ? ವೆಜ್ ಅಲ್ಲಿ ನಮ್ ವೆಜ್ಗೋಸ್ಕರ ಎಂತ ಮಾಡಲ್ವಾ? ವೆಜ್ ಅವರಿಗೆ ಎಂತ ಮಾಡಲ್ವಾ ಅಂತ. ಇದು ಪ್ರಾಬ್ಲಮೇ. ಅದು ಮಧ್ಯದಲ್ಲಿ ಆಫ್ ಆದ್ರೆ ಮತ್ತೆ ನಾವು ಸರಿಗೆ ಗ್ಲಾಸ್ ಹಾಕಿರ್ಲಿಲ್ಲ ಅಂದ್ರೆ ಕಣ್ಣೇ ಬಿಡಕ್ ಆಗ್ತಿರ್ಲಿಲ್ಲ. ಈಗ ಇದೇನಿದು ಈ ತರ ಬಂದ್ಬಿಡ್ತು ಒಂದೇ ಸತೆ. ಏನಾಯ್ತು? ಗ್ಯಾಸ್ ಗೀಸ್ ಬಂತಾ ಇದ್ರಲ್ಲಿ. ಓಕೆ, ಫಸ್ಟ್ ರೌಂಡ್ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಆಡಿಯನ್ಸ್ ಹೇಳ್ಬಿಡೋಣ. ಹೌದು, ಆಮೇಲೆ ನಾವು ಸಪರೇಟ್ ಆಗಿ ಮಾಡ್ಕೊಂಡು ತಿನ್ನೋಣ. ರಪ್ಪ ರಪ್ಪ ಹಾಕಿ ಮಾರೆ ತಡಕೊಳ್ಳಿಕ್ಕೆ ಆಗಲ್ಲ. ಬರ್ಲಿ ಬರ್ಲಿ ಬರ್ಲಿ, ಲಘುವಣ್ಣನ ಸ್ಪೆಷಲ್. ಎಂದ ಹೆಸರು ಎಂತ? ಇದು ರಕ್ಷಿತಾ ಪ್ರಾನ್ಸ್ ಫ್ರೈ. ಬೇಡ, ಆಯ್ತು ಬೇಡ, ಒಟ್ರಾಸಿ ಪ್ರಾನ್ಸ್ ಫ್ರೈ. ಇಲ್ಲ, ಪಟಾಕಿ ಪ್ರಾನ್ಸ್ ಫ್ರೈ. ಪಟಾಕಿ ಆಯ್ತಾ? ಯಾಕಂದ್ರೆ ಇಲ್ಲೇ ಅಲ್ವಾ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಆಯ್ತು, ಪಟಾಕಿ ಪ್ರಾನ್ಸ್ ಫ್ರೈ. ಪಟಾಕಿ ಪ್ರಾನ್ಸ್ ಫ್ರೈ ಸ್ಪೆಷಲ್ ಗೈಸ್. ಟೇಸ್ಟ್ ಕರೆಕ್ಟಾಗಿ ಹೇಳ್ಬೇಕು ಸರ್. ಎಂತ ಹೇಳಿಕೆನೇ ಇಲ್ಲ, ಎಂತ ಕಂಪ್ಲೇಂಟ್ ಇಲ್ಲ. ದೇವೇರ್ನಾಜೆ ತುಂಬಾ ಚಂದ ಉಂಟು. ದೇವರ ಹೌದಾ? ನಿಜವಾಗ್ಲೂ ಚೆನ್ನಾಗಿದ್ಯಾ? ಸೂಪರಾ? ಸ್ವಲ್ಪ ಕಾಯ್ಬೇಕು. ಇನ್ನೊಂದು ತಿನ್ನು, ಚೆನ್ನಾಗಿದೆ ಅಂದಿದ್ದಕ್ಕೆ ಇನ್ನೊಂದು ಕೊಡ್ತೀನಿ. ಬೇಡ, ಮುಗೀತು. ನೀವೊಂದು ಟೇಸ್ಟ್ ಮಾಡಿ ಫಸ್ಟ್. ಬಿಸಿ ಉಂಟು. ಸ್ಪೈಸಿ ಫುಲ್ 100 ಕೊಡ್ತೀನಿ ನಾನು. ಹಾಗೆ ಜಜ್ಜಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಆಗುತ್ತೆ. ಹೌದು, ಏನೋ ಟ್ರೈ ಮಾಡಿದೆ. ಜಸ್ಟ್ ಚಿಲ್ಲಿ ಪೌಡರ್ ಹಾಕಿದ್ರೆ ಇದೇ ಟೇಸ್ಟ್ ಬರ್ತಾ ಇರ್ಲಿಲ್ಲ. ಏನ್ ಗೊತ್ತಾ ಮೇನ್ ಟೇಸ್ಟ್ ಬರ್ತಾ ಇರೋದು? ಈ ಕೊರಿಯಾಂಡರ್ ಮತ್ತೆ ಏನದು ಕರಿಬೇವು ಸೊಪ್ಪು, ಇದನ್ನ ಪೇಸ್ಟ್ ಮಾಡಿ ಹಾಕಿದೀನಲ್ಲ, ಅದೇ ಒಂದು ಟೇಸ್ಟ್. ಅದೇ ಯಾವ್ದು ನಾನು ಜಜ್ಜಿದ್ದೀನಿ ಗೊತ್ತುಂಟಾ? ನನ್ನ ಟೇಸ್ಟ್. ಇವಳು ಈ ತರ ಹಂಚು ಕೊಟ್ಟಿದ್ದಾಳೆ, ನಾ ಏನು ಮಾಡಕ್ಕಾಗಲ್ಲ. ಬಟ್ ಆದ್ರೂ ಟ್ರೈ ಮಾಡ್ತಾ ಇದೀನಿ. ಓಕೆ ಗೈಸ್, ನೋಡಿ ರಕ್ಷಿತಾ, ಪಟಾಕಿ ಪ್ರಾನ್ಸ್ ಫ್ರೈ ರೆಡಿ ಆಗಿದೆ.
ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ಒಳ್ಳೆ ಟೇಸ್ಟ್ ನಿಜವಾದ ಬಾಯ್ಗೆ ಇಟ್ರೆ ಪಟಾಕಿ ಆಗಿ ಬ್ಲಾಸ್ಟ್ ಆಗುತ್ತೆ. ಮಾತ್ರ ಸಕ್ಕತ್ತಾಗಿ ಟೇಸ್ಟ್ ಇದೆ. ಹೌದು, ಫೈನಲಿ ಆಯ್ತು. ಬರೋದೊಂದಿತ್ತು ನೀನು ತೋಳು. ಸೊ ಆಡಿಯನ್ಸ್ ಅಂಡ್ ಯಾರು ನಮ್ಮನ್ನ ಫಾಲೋ ಮಾಡ್ತಾ ಇದೀರೋ ಹಿಂಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ, ಪ್ರೀತಿ ಕೊಡಿ. ಅಂಡ್ ಎಲ್ಲರೂ ಮ್ಯೂಟೆಂಟ್ ಶೆಫ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ರಕ್ಷಿತಾ ಟಾಕ್ಸ್ ನ ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಇದೇ ತರ ಪ್ರೀತಿ ಕೊಡಿ. ಮತ್ತೆ ಬರ್ತೀನಿ. ಸೆಕೆಂಡ್ ಪಾರ್ಟ್ ಅಲ್ಲಿ ಇನ್ನೊಂದು ಫಿಶ್ ಇದೆ, ಇನ್ನೊಂದು ನ್ಯೂ ರೆಸಿಪಿ ಇವಾಗನೇ ಮಾಡ್ಲಿಕ್ಕೆ ಉಂಟು. ಇವಾಗ ನೆಕ್ಸ್ಟ್ ಮಾಡ್ತೀವಿ. ಬಟ್ ಇವಾಗ ಎಂಜಾಯ್ ಮಾಡ್ತಾ ಇದ್ದೀವಿ. ಇವರಿಗೆ ಟುಡೇ ನಾನು ಕುತ್ಕೊಳ್ಳಿಕ್ಕೆ ಬಿಡಲ್ಲ. ಪಟಾಕಿ ತರ ಬ್ಲಾಸ್ಟ್. ಇವರಿಗೆ ಫುಲ್ಲು ಟುಡೇ ಕುತ್ಕೊಳ್ಳಿಕ್ಕೆ ಇಲ್ಲ. ಇವಾಗ ನೆಕ್ಸ್ಟ್ ಮೀನ್ ಮಾಡ್ಬೇಕು, ಬನ್ನಿ. ಆಯ್ತು, ಬಾಯ್ ಬಾಯ್, ಲವ್ ಯು ಗೈಸ್.